ಒತ್ತಡವನ್ನು ಹಾಕ್ತಾ ಇದ್ದೀನಿ ಸರ್. ಇವತ್ತು ಸರ್ ನಮ್ಮಲ್ಲಿ ಯೋಜನೆಗಳ ನೀರಾವರಿ ಯೋಜನೆ, ಡ್ಯಾಮ್ ಕಟ್ಟು ಯೋಜನೆಗಳು, ಒಂದೊಂದು ಯೋಜನೆಗಳು ಪ್ರಾರಂಭ ಆಗಿ ಮುಗಿಲಿಕ್ಕೆ 10 ವರ್ಷ, 20 ವರ್ಷ, 30 ವರ್ಷಗಳು ಆದದ್ದು. ಒಂದೊಂದು ತಲೆಮಾರ ಅವ್ರು ಏನೂ ಲಾಭ ಪಡೆದನ್ನು ಹೋಗಿಬಿಟ್ರು ಸರ್. ನಮ್ಮ ಹಿಪ್ಪರಗಿ ಡ್ಯಾಮ್ ಪ್ರಾರಂಭ ಆಗಿ ಮುಗಿಲಿಕ್ಕೆ 77ರಲ್ಲಿ ಪ್ರಾರಂಭ ಆದದ ಅಧ್ಯಕ್ಷರೇ. ದೇವೇಗೌಡರು ಆಮೇಲೆ 83ರಲ್ಲಿ ಬಂದ ಬಳಿಕ ಒಂದು ಸ್ವಲ್ಪ ಚಾಲನೆಯನ್ನು ಕೊಟ್ಟಿರೋದು. ಹೆಪ್ಪರ್ಗಿ ಬ್ಯಾರೇಜ್ ಶುದ್ಧು ಆಲ್ಮಟ್ಟಿನೂ ಅದು ಆಲ್ಮಟ್ಟಿ ಇರಲಿ. ಆಮೇಲೆ ಇವು 30 ವರ್ಷ ಆಯ್ತು ಅಧ್ಯಕ್ಷರೇ ನಾವು ನೀರು ಹಿಡಲಿಕ್ಕೆ. ಇವತ್ತು ನೀರಾವರಿ ಯೋಜನೆಗಳು ನನ್ನಲ್ಲೇ ಒಂದು ಬಸವೇಶ್ವರ ಯಾತ್ ನೀರಾವರಿ 17ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈಗ ಮೊನ್ನೆ ಒಂದು 4 ತಿಂಗಳ ಹಿಂದೆ ನೀರನ್ನು ಒಂದು 50% ನೀರನ್ನು ಒಗಿಸಿದ್ದೇವೆ. ಇನ್ನೂ 50% ಕೆಲಸ ಆಗಿದೆ. ನಿನ್ನೆನೇ ಮುಖ್ಯಮಂತ್ರಿಗಳು ಸಭೆ ಕರೆದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಇಷ್ಟೊಂದು ಕಷ್ಟಪಡಬೇಕು, ಉತ್ತರ ಕರ್ನಾಟಕದವ್ರು ಬರಬೇಕು, ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು, ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು. ಅವಾಗ ನಮಗೇನೋ 100 ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದೇನೋ ಒಂದು 10 ಪೈಸೆನೋ 20 ಪೈಸೆನೋ ಹಾಕ್ತಾರೆ ನಮ್ಮ ಹುಡುಗ್ಯಾಗ ಸರ್. ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ MLAಗಳದಾಗಿದೆ. ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದರೆ, ನಾನು ಒಮ್ಮೆ ಮೊನ್ನೆ ಹಿಂದೆ ಒಂದು 3-4 ತಿಂಗಳಿಂದ ಸ್ವಲ್ಪ ಮಾತಾಡಿದ್ದೆ ಸರ್. ಅವಾಗ TV ಮಾಧ್ಯಮದವರು ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಸರ್ಕಾರದ ವಿರುದ್ಧನೇ ಮಾತಾಡ್ತಾರೋ ಅಂತ ಕೆಲವು ವಿಷಯಗಳು ಬಂದು ಸರ್. ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ. ಅಧಿಕಾರ ಚುಕ್ಕಾಣಿ ಸರಿಯಾಗಿ ಆಗಬೇಕು, ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಅಧಿಕಾರಿಗಳು ಒಂದು ಕೆಲಸ ಅಧ್ಯಕ್ಷರೇ ಟೆಂಡರ್ ಆಗಿ ಅದು ಕೆಲಸ ಮುಗಿಲಿಕ್ಕೆ ಎಷ್ಟು ದಿವಸ ಬೇಕು, ಉಳಿದ MLAಗಳು ನನಗೆ ಗೊತ್ತಿಲ್ಲ ಎಷ್ಟು ದಿವಸನಾಗ ಮುಗಿಸ್ತಾರೋ. ನಮ್ಮಲ್ಲಿ ಅನ್ಕ 2-2 ವರ್ಷ, 3-3 ವರ್ಷ, 4-4 ವರ್ಷ ಆಗಲಾಗತೈತಿ. ಒಂದು ಚೇಂಜ್ ಆಫ್ ವರ್ಕ್ ಮಾಡಬೇಕಾದ್ರೆ ಸರ, ಚೇಂಜ್ ಆಫ್ ವರ್ಕ್ ಆಗಿ ಅಪ್ರೂವಲ್ ಬೆಂಗಳೂರಿಗೆ ಹೋಗಿ ಮತ್ತು ಇಲ್ಲಿಂದ AWE ಎಜುಕೇಟೆಡ್ ಇಂಜಿನಿಯರ್ ಜಿಲ್ಲಾ ಆಡಳಿತದಿಂದ ಸರ್ಕಾರಕ್ಕೆ ಹೋಗಿ ಬರಬೇಕಾದ್ರೆ 2 ವರ್ಷ ಬೇಕು. ಕೆಲವು ಕೆಲಸಗಳು ನಾವು ಈಗ ತೊಗೊಂಡು ನಾವೇನು ಮುಂದಿನ ಸಲ ಹೋಗಿಬಿಟ್ಟಿರ್ತೀವಿ ಸರ್. ಬೇರೆ MLAಗಳು ಕೈ ಹಿಡಿಯುವಂಥ ಪರಿಸ್ಥಿತಿನೂ ಉದ್ಭವ ಆಗುವಂಥದ್ದು ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ ಸರ್. ಯೋಜನೆಗಳು ಈಗ ಹಂಗೆ ನಿನ್ ಸರ್ಕಾರದ ನೋಡಿದ್ರೆ ಬಿಡಪ್ಪ, ಅವನ್ನೆಲ್ಲ ನೀವು ಹೊಡೆದ್ರಿ ಕಾಯಿ. ಹಂಗೇನಾಗಿಲ್ಲ, ನಾವು ಈಗ ಹೊಡಿತಾ ಇದೀವಿ. ನಿಮ್ಮ ಕಾಲದಲ್ಲಿ ಆದದ್ದು ಕೆಲಸ ನೀವು ಹೊಡೆದಿದ್ರಿ. ನಿಮ್ಮನ್ನ ತಗೊಂಡು ಮಾತಾಡ್ತಾ ಇದ್ದೀರಿ, ಮತ್ತೆ ನನಗೆ ವಿರುದ್ಧ ಮಾಡ್ತಾ ಇದ್ದೀರಲ್ಲಪ್ಪ ನೀವು. ನಿಮ್ BJP ಇದವ್ರನ್ನು ತಗೊಂಡು ನಿಮಗೂ ಸಪೋರ್ಟ್. ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಗೌಡ್ರ, ನಿಮಗೆ ನಮ್ಮ ಭಾಗದ ನಿಮ್ಗೆ ಅರ್ಥ ಆಗೋದಲ್ಲ ಕೂಡ್ರಿ. ಅಧ್ಯಕ್ಷರೇ, ನಾನೊಂದು ಪತ್ರವನ್ನು ಬರೆದಿದ್ದೀನಿ ಸರ್ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ. ಅದು ಎಷ್ಟು ಸರಿನೋ, ಎಷ್ಟು ತಪ್ಪು, ಎಷ್ಟು ಜನ ಒಪ್ಕೋತಾರೋ, ಎಷ್ಟು ವಿರೋಧಗಳು ಮಾಡ್ತಾರೋ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದೀನಿ. ಅದು ಸರಿನೋ ತಪ್ಪು, ನನಗೇನು ಬುದ್ಧಿ ಹಾಕಿದ ದೇವರ ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ. ಅದಕ್ಕೆ ಕೆಲವು ಪತ್ರಿಕೆಗಳು, ಕೆಲವು ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡಿದರು, ಕೆಲವು ಸಂಘಟನೆಗಳು ನನ್ನ ಪರನೂ ಮಾಡಿದರು. ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ್ಯ? ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ, ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಇದ್ದರು, ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದ್ರು ಸರ್. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೊಡ್ತೇವೆ, 5,000 ಕೋಟಿ ಕೊಡ್ತೇವೆ, 5,000 ಕೋಟಿ ಕೊಡ್ತೇವೆ. ಅದೇ ಪದೇ ಪದೇ ನೀವು ಯಾಕೆ ಹೇಳ್ತೀರಿ? ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಮಂತ್ರಿಯವರೇ, ನೀವು ನಮಗೆ 50,000 ಕೋಟಿ ಕೊಟ್ಟನು ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತನ್ನು ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ. ಅಧ್ಯಕ್ಷರೇ,